ಸೊ ಈಗ ಮೋಟೋ ವ್ಲಾಗ್ ಸೆಟಪಿಂದ ವ್ಲಾಗಿಂಗ್ ಸೆಟಪ್ಗೆ ಹೋಗೋಣ. ಹಾಗೆ ವ್ಲಾಗ್ ಸೆಟಪ್ ಇದು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ವುಲ್ಫ್ ಕಿಡ್ 007. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಆಲ್ರೆಡಿ ಟೈಟಲ್ ತಮ್ಮನೆ ನೋಡ್ಕೊಂಡಿರ್ತೀರಾ. ನಾನೊಂದು ಸೋಲೋ ರೈಡ್ ಹೋಗ್ತಾಯಿದ್ದೀನಿ ಟುವರ್ಡ್ಸ್ ಪಿರಮಿಡ್ ವ್ಯಾಲಿ, ಕನಕಪುರ ರೋಡಲ್ಲಿರುವಂಥ ಪಿರಮಿಡ್ ವ್ಯಾಲಿಗೆ ಹೋಗ್ತಿದ್ದೀನಿ. ಮುಂಚೆ ಎಲ್ಲ ಹೋಗಿದ್ದೀನಿ ನಾನು ಫ್ರೆಂಡ್ಸ್ ಜೊತೆ ಅಲ್ಲಿ, ಬಟ್ ಈಗ ಸೋಲೋ ಹೋಗೋಣ ಅಂತ ಹೋಗ್ತಿದ್ದೀನಿ. ಸೊ ನಂದು ಸ್ವಲ್ಪ ವರ್ಕ್ ಇದೆ, ಸೊ ಅದಕ್ಕೆ ಹಾಗೆ ಹೋಗಿ ಸ್ವಲ್ಪ ಪೀಸಾಗಿ ಕೂತ್ಕೊಂಡು ವರ್ಕೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ರೈಡ್ ಪ್ಲ್ಯಾನ್ ಮಾಡಿಕೊಂಡೆ. ಸೊ ನನ್ನ ವೀಡಿಯೋಸ್ ನೋಡಿರ್ತೀರ, ನಾನು ಯಾವಾಗಲೂ ಇದೇ ರೋಡಲ್ಲೇ ಟ್ರಾವೆಲ್ ಮಾಡೋದು. ನಮ್ಮ ಏರಿಯಾಗೆ ನಿಯರ್ ಇರೋದ್ರಿಂದ ಈ ಫಾರೆಸ್ಟು, ಸೊ ಇದೇ ಕಡೆ ನಾವು ಜಾಸ್ತಿ ರೈಡ್ಸ್ ಎಲ್ಲ ಪ್ಲ್ಯಾನ್ ಮಾಡೋದು ಕೂಡ. ಸೊ ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನಾವು ವೆಹಿಕಲ್ಗೆ ಪಾರ್ಕಿಂಗ್ ಚಾರ್ಜ್ ಅಥವಾ ಎಂಟ್ರಿ ಚಾರ್ಜ್ ಏನಾದರೂ ಪೇ ಮಾಡಬೇಕು. ಸೊ ಅಲ್ಲಿ ಹೋಗಿ ಒಂದು ಕೆಫೆ ಇದೆ, ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ನೀವು ಯಾರಾದರೂ ಸೋಲೋ ಹೋಗಬೇಕು ಅಂತ ಇದ್ದರೆ ಆ್ಯಂಡ್ ಒನ್ ಡೇ ರೈಡ್ ಆಗಿ ಹೋಗಬೇಕು ಅಂತಿದ್ರೆ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ ನಾನು. ಉರ್ಗನದೊಡ್ಡಿ ಲೊಕೇಶನ್ ಹೆಸರಿದು. ಸೊ ಇದೊಂದು ಏನಂತಾರೆ ಜಂಕ್ಷನ್ ಥರನೇ. ಸೊ ಎರಡು ಏರಿಯಾಯಿಂದನೂ ಬರೋದಕ್ಕೆ ಒಂದು ಜಂಕ್ಷನ್ ಸ್ಪಾಟ್. ಆನೇಕಲ್ಲಿಂದ ಬರ್ತಾರೆ ಅಂದರೆ ನಾನು ಇಲ್ಲಿಗೆ ಬರ್ತೀನಿ, ವಿನಯ್, ತರುಣ್ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿಗೆ ಬರ್ತಾರೆ ಆನೇಕಲ್ ಕಡೆಯಿಂದ ಬರೋರಾದರೆ. ಸೊ ಇಲ್ಲಿಂದ ಮೀಟ್ ಮಾಡಿ ಹೋಗ್ತಿದ್ವಿ ನಾವು ರೈಡ್ಗೆ. ಮಳೆ ಟೈಮಲ್ಲಿ ಬರಬೇಕು ಈ ಸೈಡು, ಏನು ಗ್ರೀನರಿ ಇರುತ್ತೆ ಗೊತ್ತಾ, ಸೈಕಾಗಿರುತ್ತೆ ಓಡ್ಸೋಕ್ಕೆ ಮಾತ್ರ ಗಾಡಿ ಎಲ್ಲ. ಮುಂಚೆ ಈ ರೋಡು ಫುಲ್ಲು ಹಾಳಾಗ್ಬಿಟ್ಟಿತ್ತು, ಈಗ ಒಂದು 2-3 ಇಯರ್ಸ್ ಬ್ಯಾಕಿಂದ ಇದು ಮಾಡಿದ್ದಾರೆ, ಟಾರ್ ರೋಡ್ ಹಾಕಿ ನೀಟಾಗಿ ಮಾಡಿದ್ದಾರೆ. ಇಲ್ಲೇ ವಾಟರ್ ಕ್ರಾಸಿಂಗ್ ಎಲ್ಲ ನಾವು ಮಾಡೋಂಥದ್ದು, ಸಣ್ಣ ವಾಟರ್ ಕ್ರಾಸಿಂಗ್. ಈಗೇನು ನೀರೇ ಇಲ್ಲ ಅಲ್ಲಿ. ಚೆನ್ನಾಗಿ ಮಳೆ ಗಿಳೆ ಎಲ್ಲ ಬಂದರೆ ಅಲ್ಲಿ ನೀರೆಲ್ಲ ಚೆನ್ನಾಗಿರುತ್ತೆ. ಸೊ ವಾಟರ್ ಕ್ರಾಸ್ ಮಾಡೋದಕ್ಕೆ ಇನ್ನೂ ತುಂಬ ಮಜಾ ಇರುತ್ತೆ ಅದರಲ್ಲಿ. ಇಲ್ಲಿ ಒಳಗಡೆ ಫಾರೆಸ್ಟ್ ಏರಿಯಾದಲ್ಲೂ ಒಂದಷ್ಟು ಊರುಗಳಿದ್ದಾವೆ, ಸಣ್ಣ ಪುಟ್ಟ ಊರುಗಳಿದ್ದಾವೆ. ಸೊ ಆ ಸೈಡು ಒಂದಷ್ಟು ದೇವಸ್ಥಾನಗಳೆಲ್ಲ ಇದ್ದಾವೆ, ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ನೋಡೋಣ, ಯಾವಾಗಾದರೂ ಒಂದು ಸರಿ ಆದರೆ ಹೋಗ್ತೀನಿ ಆ ಕಡೆನೂ. ನೋಡಿ ಇದೆಲ್ಲ ಫುಲ್ ಕಿತ್ತೋಗ್ಬಿಟ್ಟಿತ್ತು ರೋಡ್ ಇದು. ಈ ಕಡೆಯಿಂದ ಹೋಗ್ಬೇಕಂದ್ರೆ ನಾವು ಕಾರಲ್ಲಂತೂ ಹೋದರೆ ಏನಿಲ್ಲ ಅಂದರೂ 2.5 to 3 ಅವರ್ ಆಗ್ಬಿಡೋದು. 2 ಅವರ್ ಆದರೂ ಬೇಕೇ ಬೇಕಾಗಿತ್ತು ಈ ರೋಡ್ ಕ್ರಾಸ್ ಮಾಡೋಕ್ಕೆ. ಇಲ್ಲಿಂದ ನಾವು ಆರುಹಳ್ಳಿ ದಾಟೋಕ್ಕೆ ಸಿಕ್ಕಾಪಟ್ಟೆ ಹಾಳಾಗ್ಬಿಟ್ಟಿದ್ದು ರೋಡು. ಈಗ ಒಂದು 3 ಇಯರ್ಸ್ ಬ್ಯಾಕ್ ಅನ್ಕೋತೀನಿ ಹೊಸ ರೋಡ್ ಹಾಕಿರೋದು ಇದು. ಅವಾಗಿಂದ ಚೆನ್ನಾಗೇ ಮೇಂಟೈನ್ ಮಾಡ್ತಾಯಿದ್ದಾರೆ ಇದು. 3 ಇಯರ್ಸಿಂದ ನಾನು ಓಡಾಡ್ತಾ ಇದ್ದೀನಲ್ವ, ಅವಾಗಿಂದ ಚೆನ್ನಾಗೇ ಇದೆ ರೋಡ್ ಇದು. ತುಂಬಾ ಟ್ರೈಲ್ಸ್ ಇದ್ದಾವೆ ಇಲ್ಲಿ, ಬನ್ನೇರುಘಟ್ಟ ರೋಡು ಮತ್ತು ಆನೇಕಲ್ ಫಾರೆಸ್ಟ್ ರೋಡ್ ಸೈಡು. ಆದರೆ ಸ್ವಲ್ಪ ಪರ್ಮಿಷನ್ ಕೊಡೋಲ್ಲ, ಯಾಕಂದರೆ ಡೀಪ್ ಫಾರೆಸ್ಟ್ ಅಲ್ವಾ, ಸ್ವಲ್ಪ ಕಷ್ಟ. ಸ್ಕ್ವಾಡ್ ಇದ್ದರೆ ಹೋಗ್ಬಿಡ್ಬೋದು, ಸೋಲೋ ಎಲ್ಲ ಹೋಗೋಕ್ಕೆ ಸ್ವಲ್ಪ ಕಷ್ಟನೇ. ಏನಾದರೂ ಹೆಚ್ಚು ಕಮ್ಮಿ ಆಯಿತು, ಬಿದ್ವಿ, ಆಕ್ಸಿಡೆಂಟ್ ಆಯಿತು, ಕ್ರ್ಯಾಶ್ ಆಯಿತು ಅಂತಂದರೆ, ಏನಾದರೂ ವರ್ಕ್ ಆಗಿಲ್ಲ ಅಂದರೆ ಒಬ್ರ ಕೈಯಲ್ಲೇ ಮಾಡ್ಕೊಳ್ಳೋಕೆ ಕಷ್ಟ ಆಗ್ಬಿಡುತ್ತೆ. ಫಸ್ಟ್ ಟೈಮ್ ನಾನೊಂದು ಸರಿ ಸೋಲೋ ರೈಡ್ ಹೋದಾಗ ಆ ಪ್ರಾಬ್ಲಮ್ ನಾನು ಫೇಸ್ ಮಾಡಿದ್ದೆ. ಸೊ ಒಂದು ಸಣ್ಣ ಕ್ರ್ಯಾಶ್ ಆಯಿತು, ನಂದು ಗೇರ್ ಲಿವರ್ ಇದೆಯಲ್ವ ಕಂಪ್ಲೀಟ್ ಬಂದು ಇಂಜಿನಿಗೆ ಕಚ್ಕೊಬಿಟ್ಟಿತ್ತು. ಸೊ ಅಲ್ಲೊಂದು ಮಾರ್ಕ್ ಸಹ ಇದೆ, ಇಂಜಿನ್ ಮೇಲೆ ಹೋಗಿ ಕಚ್ಕೊಬಿಟ್ಟಿತ್ತು ಅದು. ಅಲ್ಲಿಂದ ತೊಳ್ಕೊಂಡೆ, ಅಂದರೆ ಅದು ಡೌನ್ ಇತ್ತು, ಸ್ಲೋಪ್ ಏರಿಯಾ ಇತ್ತು. ನಾನು ಬರ್ತಾ ಮೇನ್ ರೋಡ್ವರೆಗೂ, ಈಗ ನಾವೆಲ್ಲ ವಾಟರ್ ಕ್ರಾಸ್ ನೋಡ್ತೀವಲ್ಲ ಅಲ್ಲಿವರೆಗೂ ಸ್ಲೋಪ್ ಇದೆ, ಡೌನ್ ಇದೆ. ಸೊ ಹಾಗೆ ಡೌನಲ್ಲೇ ಬಿಟ್ಬಿಟ್ಟೆ ಗಾಡಿನ. ಥರ್ಡ್ ಗೇರೋ 4th ಗೇರೆಲ್ಲ ಲಾಕ್ ಆಗಿಬಿಟ್ಟಿತ್ತು, ಗೇರ್ ಹೋಗಿ ಲಾಕ್ ಆಗಿ. 2nd ಗೇರಲ್ಲಿ ಇದ್ದೆ ಅನಿಸುತ್ತೆ ಮೋಸ್ಟ್ಲಿ, 3rd ಗೇರಲ್ಲಿ ಹೋಗಿ ಲಾಕ್ ಆಗಿಬಿಟ್ಟಿತ್ತು. ಸೊ ನೋಡಿ ಇಲ್ಲಿ ಒಳಗಡೆ ಹೋದರೆ ಒಂದು ಊರು ಸಿಗುತ್ತೆ, ಆ ಥರ ಹೋಗಿ ಲಾಕ್ ಆಗಿಬಿಟ್ಟಿತ್ತು. ಮತ್ತು ಇದು ಎಲ್ಲ ಮುರಿದೋಗ್ಬಿಟ್ಟಿತ್ತು. ಸೊ ಹೆಂಗೋ ಸಮೂಹ ಮ್ಯಾನೇಜ್ ಮಾಡಿಕೊಂಡು ಆಚೆ ಕಡೆ ಬಂದೆ. ಆಚೆ ಬಂದಮೇಲೆ ಇದೆಲ್ಲ ಹಿಡ್ಕೊಂಡು ಎಳೆದು ಓಪನ್ ಮಾಡಿ ಸ್ವಲ್ಪ ಮನೆವರೆಗೂ ಹೋಗೋ ಥರ ಮಾಡಿಕೊಂಡೆ ಗೇರ್ ಲಿವರ್ನ. ಆಮೇಲೆ ಕ್ಲಚ್ಚೆಲ್ಲ ಚೇಂಜ್ ಮಾಡಿಕೊಂಡೆ, ಕ್ಲಚ್ ಲಿವರು. ಅದಾದಮೇಲೆ ಮತ್ತೆ ಕ್ರ್ಯಾಶ್ ಆದಾಗ ಕ್ಲಚ್ಚು ಹೋಗಿದ್ದು, ಈ ಬ್ರೇಕ್ ಲಿವರು ಹೋಗಿದ್ದು, ಕ್ರ್ಯಾಶ್ ಗಾರ್ಡ್ಸ್ ಎರಡೂ ಬೆಂಡ್ ಆಗಿಬಿಟ್ಟಿತ್ತು. ಸೊ ಕ್ರ್ಯಾಶ್ ಗಾರ್ಡ್ಸ್ ಎಲ್ಲ ತೆಗ್ದಾಕ್ಬಿಟ್ಟಿದ್ದೀನಿ ನಾನು. ಸೊ ಈ ಆಯಿಲ್ ಕೂಲಿಂಗ್ ಸಿಸ್ಟಮ್ ಏನಿದೆ ಅಲ್ವಾ, ಅದು ಸಹ ಸ್ವಲ್ಪ ಬೆಂಡ್ ಆಗಿಬಿಟ್ಟಿತ್ತು.
ಅದೆಲ್ಲ ನಾನೇ ಮನೆಯಲ್ಲೇ ರೆಡಿ ಮಾಡಿಕೊಂಡು ಫಿಕ್ಸ್ ಮಾಡಿಕೊಂಡೆ. ಈಗ ಈ ಇಂಜಿನ್ ಚೆಕ್ಲೈಟ್ ಒಂದು ತೋರಿಸ್ತಾ ಇದೆ, ಅದು ಒಂದು ತುಂಬ ಟ್ರೈ ಮಾಡಿದೆ. ಓಟು ಸೆನ್ಸರ್ಸ್ ಎಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡಿ ಹಾಕಿದ್ದೀನಿ, ಆದರೂ ಹೋಗಿಲ್ಲ. ಅದು ಯೂಶಲಿ ಪ್ರಾಬ್ಲಮ್ ಬರೋವಂಥದ್ದು ಒಂದು ಸ್ಪಾರ್ಕ್ ಪ್ಲಗ್ ಹಾಳಾಗ್ತಿದ್ರೆ ಬರುತ್ತೆ, ಮತ್ತು ಈ ಓಟು ಸೆನ್ಸರ್ಸ್ ಏನಾದರೂ ಅಥವಾ ಬೇರೆ ಏನಾದರೂ ಸೆನ್ಸರ್ಸ್ ಹಾಳಾಗ್ತಿತ್ತು ಅಂದರೆ ಅದು ಬರುತ್ತೆ. ಸೊ ಇದರಲ್ಲಿ ಏನಂತ ಸೆನ್ಸರ್ಗಳಿಲ್ಲ. ಓಟು ಸೆನ್ಸರ್ ಎರಡು ಬಿಟ್ಟರೆ ಸ್ಟ್ಯಾಂಡಲ್ಲಿ ಏನೋ ಒಂದು ಸೆನ್ಸರ್ ಕೊಟ್ಟಿದ್ದಾರೆ, ಅದು ಗೇರಲ್ಲಿದ್ದಾಗ ಸ್ಟ್ಯಾಂಡ್ ಹಾಕಿದ್ರೆ ಆಫ್ ಆಗುವಂಥದ್ದು. ಸೊ ಅದೇನಾದರೂ ಹಾಳಾದರೆ ಗಾಡಿ ಸ್ಟಾರ್ಟ್ ಆಗೋಲ್ಲ, ನೋ ಇಶ್ಯೂ. ಆದರೆ ಒಂದ್ಸರಿ ನಾನು ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡಬೇಕು. ಸೊ ಒಂದು ಪರ್ಫಾರ್ಮೆನ್ಸ್ ಸ್ಪಾರ್ಕ್ ಪ್ಲಗ್ಗೆ ಹಾಕೋಣ ಅಂದ್ಕೊಂಡಿದ್ದೀನಿ ಈ ಸರಿ. ಇರೇಡಿಯಮ್ ಸ್ಪಾರ್ಕ್ ಪ್ಲಗ್ ಒಂದು ಬರುತ್ತೆ, ಸೊ ಅದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಅದು ಚೇಂಜ್ ಮಾಡಿ ನೋಡ್ತೀನಿ. ಇಂಜಿನ್ ಚೆಕ್ಲೈಟು ಹೋಯ್ತು ಅಂದರೆ ಓಕೆ, ಇಲ್ಲಾಂದರೆ ಒಂದು ಸರಿ ಸರ್ವಿಸಿಗೆ ಬಿಟ್ಟು ಚೆಕ್ ಮಾಡಿಸ್ಬೇಕಾಗುತ್ತೆ. ನನಗೆ ಶೋರೂಮಲ್ಲಿ ಸರ್ವಿಸ್ ಬಿಡೋಕ್ಕೆ ಇಷ್ಟ ಇಲ್ಲ. ಇಲ್ಲಿ ರೈಟ್ ತೊಗೊಂಡ್ರೆ ಡೈರೆಕ್ಟ್ ಇದಕ್ಕೆ ಹೋಗುತ್ತೆ, ಕನಕಪುರ ರೋಡು ಹೈವೇಗೆ ಜಾಯ್ನ್ ಆಗ್ತೀವಿ. ಈ ರೋಡಲ್ಲಿ ಸೊ ಹಂಗೋದ್ರೆ ನಾವು ಹಾರವಳ್ಳಿ ಹೋಗ್ತೀವಿ. ಈ ರೋಡ್ ಹೋದರೆ ಹಾರವಳ್ಳಿ ರೋಡಿಗೆ ಹೋಗ್ತೀವಿ, ಹೈವೇ ಬ್ಯಾಂಗ್ಳೂರು ಟು ಕನಕಪುರ ಹೈವೇ ಬರುತ್ತಲ್ವ, ಆ ರೋಡ್ಗೆ ಜಾಯ್ನ್ ಆಗ್ತೀವಿ. ಸೊ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಆ ಕಡೆ ರೋಡು, ಸೊ ಅದಕ್ಕೆಲ್ಲ ಈ ಕಡೆ ಬರ್ತಾಯಿದ್ದಾರೆ. ಅಲ್ಲಿಂದ ನೋಡಿದೆ ಒಂದು 2-3 ವೆಹಿಕಲ್ಸ್ ಪಾಸ್ ಆಯಿತು. ಏನು ಈ ಕಡೆ ಬರ್ತಾಯಿದ್ರಲ್ವ, ಆ ಕಡೆ ರೋಡ್ ಇಲ್ವಾ ಅಂದ್ಕೊಂಡೆ. ಇಲ್ಲಿ ಆ್ಯಕ್ಚುಲಿ ಕಟ್ ಮಾಡಿದ್ದಾರೆ. ಸೊ ಯಾರ್ದೋ ಪ್ರೈವೇಟ್ ಪ್ರಾಪರ್ಟಿ ಇರುತ್ತೆ, ರೋಡಿಗೆ ಬಿಟ್ಕೊಟ್ಟಿರಲ್ಲ ಅವರು. ನೈಸ್. ಸೊ ಅವರು ರೋಡಿಗೆ ಬಿಟ್ಕೊಟ್ಟಿರಲ್ಲ, ಅದಕ್ಕೆ ಅದು ಹಾಗೆ ಇಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಬಂದಿರೋದು ನಾನು ಈ ರೋಡಲ್ಲಿ. ನೋಡಿ, ಈ ರೋಡ್ ಹೋದರೆ ಕನಕಪುರ, ಹಾರವಳ್ಳಿ ಹೋಗುತ್ತೆ. ಈ ಹೈವೇ ಸ್ಟ್ರೈಟ್ ಹೋದರೆ ಕನಕಪುರ. ನಾವಿಲ್ಲಿ ರೈಟ್ ಹೋಗಿ ಮುಂದೆ ಮತ್ತೆ ರೈಟ್ ತೊಗೋಬೇಕು ಪಿರಮಿಡ್ ವ್ಯಾಲಿಗೆ. ಅಲ್ಲಿ ರೈಟ್ ಎತ್ಕೊಂಡ್ರೆ ನೋಡಿ, ನೆಕ್ಸ್ಟ್ ರೈಟೇ ನಾವು ಪಿರಮಿಡ್ ವ್ಯಾಲಿ ಎತ್ಕೋಬೇಕು. ಇಲ್ಲಿ ಸ್ವಲ್ಪ ಮುಂದೆ ಹಾಕಬೇಕಿತ್ತು, ಇದು ಏನಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ. ಇದೇ ರೋಡ್ ಅನ್ಕೋತೀನಿ, ಪಿರಮಿಡ್ ವ್ಯಾಲಿ. ಎಸ್, ಇದೇ ರೋಡು. ತುಂಬ ದಿನ ಆಯ್ತಲ್ವ ನಾನು ಬಂದು, ಸೊ ಕನ್ಫ್ಯೂಸ್ ಆಯಿತು. ಆ್ಯಂಡ್ ಅಲ್ಲಿ ಸ್ಟೇಸ್ ಕೂಡ ಇದೆ, ರೂಮ್ಸು, ಸ್ಟೇಸು, ಅಕಾಮಡೇಷನಿಗೂ ಫೆಸಿಲಿಟಿ ಇದ್ದಾವೆ. ನೋಡೋಣ, ಇವತ್ತು ವೀಕ್ ಡೇ ಆಗಿರೋದ್ರಿಂದ ಅಷ್ಟು ರಶ್ ಇರಲ್ಲ ಅನ್ಕೋತೀನಿ, ಕ್ರೌಡ್ ಇರಲ್ಲ. ಅದೇ ರೋಡಲ್ಲೇ ಬಂದರೆ ಒಂದು ಚಿಕ್ಕ ಪಾಯಿಂಟ್ ಸಿಗುತ್ತೆ. ಇಲ್ಲಿ ಲೆಫ್ಟ್ ಹೋದರೆ ಎಲ್ಲೋ ಹೋಗುತ್ತೆ, ಬಟ್ ನಾವು ಹಿಂಗೆ ಸ್ಟ್ರೈಟ್ ಹೋಗಬೇಕು. ಇದೆ ಪಿರಮಿಡ್ ವ್ಯಾಲಿ. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ಹೋಗ್ಬೇಕು. 20 ಚೇಂಜ್ ಇದೆಯಾ 50ಗೆ? ಫೋನ್ಪೇ ನಂದು ವರ್ಕ್ ಆಗ್ತಿಲ್ಲ, ಅದಕ್ಕೆ ಹೋಗ್ತಾ ಇಸ್ಕೊಳ್ಳಾ? ವಾಪಸ್ ಹೋಗ್ತಾ ಕೊಡಿ, ಅದ್ರಲ್ಲಿ ಬರ್ದ್ಬಿಡಿ ಹಿಂದೆಗಡೆ. ಅಲ್ಲಿ ಎಂಟ್ರಿ 20 ರೂಪಾಯಿ ತೊಗೊಂಡ್ರು ಬೈಕಿಗೆ. ಕಾರಲ್ಲಿ ಬಂದರೆ ಇನ್ನೂ ಜಾಸ್ತಿ ತೊಗೋತಾರೆ, 40 ರೂಪೀಸ್ ಸಮಥಿಂಗ್ ಏನೋ ತೊಗೋತಾರೆ. ಒಳ್ಳೆ ನೆರಳೈತೆ, ಇಲ್ಲೇ ಹಾಕೋಣ. ಸೊ ಈಗ ಮೋಟೋ ವ್ಲಾಗ್ ಸೆಟಪ್ಪಿಂದ ವ್ಲಾಗಿಂಗ್ ಸೆಟಪ್ಪಿಗೆ ಹೋಗೋಣ. ಹಂಗೆ ವ್ಲಾಗ್ ಸೆಟಪ್ ಇದು.
ಸೊ ಇಲ್ಲಿ ಇವೆಂಟ್ಸ್ ಎಲ್ಲ ಮಾಡ್ತಾರೆ, ಏನೇನೋ ಇವೆಂಟ್ಸ್ ಎಲ್ಲ ನಡೆಸ್ತಾರೆ. 3 days ಇವೆಂಟ್ಸ್ ಅಂತೆ, 4 days ಇವೆಂಟ್ಸು ಆ ಥರ ಎಲ್ಲ ಮಾಡ್ತಾರೆ. ಇಲ್ಲಿ ನಂದನವನ ಗೋಶಾಲ ಅಟ್ ಪಿರಮಿಡ್ ವ್ಯಾಲಿ, ನೇಚರ್ ಕ್ಯಾಂಪ್ಸು, ಸಮ್ಮರ್ ಕ್ಯಾಂಪ್ಸು ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹೊರಗಡೆ. ನನ್ನ ಹತ್ರ ಕ್ಯಾಂಪ್ಸ್ ಇದೆ ಯಾವುದು ಅಥವಾ ಈವೆಂಟ್ಸ್ ಇದೆ ಯಾವುದಕ್ಕೂ ಬಂದಿಲ್ಲ. ನಾನು ಜಸ್ಟ್ ಬರ್ತೀನಿ, ವ್ಯೂ ನೋಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿ ಕೆಫೆ ಇರುತ್ತೆ, ಕೆಫೆಲಿ ಏನಾದರೂ ತಿನ್ಕೊಂಡು ಹೋಗ್ತೀನಿ ಅಷ್ಟೇ. ಇಲ್ಲಿ ಬೋಟಿಂಗ್ ಇದೆ, ಚಾರ್ಜಸ್ ಮಾಡ್ತಾರೆ, ಚಾರ್ಜಸ್ ತೊಗೊಂಡು ಬೋಟಿಂಗ್ ಹೋಗ್ಬೋದು. ಈ ಕಡೆ ಎಲ್ಲ ಚೇರ್ಸು ಬೆಂಚಸ್ ಹಾಕಿರ್ತಾರೆ, ಕೂತ್ಕೋಬೋದು ಬಂದರೆ. 200 पर पर्सन है? सिंगल का 100, सिंगल को 100, 2 को 200. वो बोटिंग बोटिंग का 400, 400 एक पर्सन के लिए. वन बोट 400. कितना टाइम लगेगा? 20 मिनट्स. 20 मिनट आधा घंटे. 200 rupees ಇಬ್ಬರದಂತೆ, 100 rupees ಒಬ್ರದ್ದು ವಾಟರ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ. ಸೊ ಆ ಕಡೆ ಹೋದರೆ ಒಂದು ಕೆಫೆ ಇದೆ, ಅದು ಬಿಟ್ಟರೆ ಈ ಕಡೆ ಎಂಟ್ರೆನ್ಸು ಪಿರಮಿಡ್ ಕಾಣಿಸ್ತಿದೆಯಲ್ಲ. ವಾವ್, ಫ್ಲಾಸ್ ಮಾತ್ರ ಸಾಕಾಗಿದೆ ಇಲ್ಲಿ. ಅಜ್ಜಿ ಕ್ಯಾಮ್ರಾದಲ್ಲಿ ಕಾಣಿಸುತ್ತೆ ಎಲ್ಲೋ ಗೊತ್ತಿಲ್ಲ, ಇರಿ ಫೋನಲ್ಲಿ ತೆಗಿತೀನಿ. ಕ್ರೇಜ್ ಎಲ್ಲ ಫೋಟೋಸ್ಗೆಲ್ಲ ಮಸ್ತಾಗಿರುತ್ತೆ ಈ ಟೈಮಲ್ಲಿ. ಅದು ಬೀಳ್ತಾ ಇರುತ್ತೆ ಫ್ಲವರ್ಸು, ಚೆನ್ನಾಗಿರುತ್ತೆ ಅದು ಫೋಟೋಸ್ಗೆಲ್ಲ. ನಾನು ಬಂದಾಗ ಈ ಥರ ಫ್ಲವರ್ಸ್ ಎಲ್ಲ ಇರಲಿಲ್ಲ, ಫುಲ್ ಪ್ಲೇನಾಗಿತ್ತು ಅವಾಗ. ಚೆನ್ನಾಗಿದೆ. ಸೊ ಈಗ ಸೀಸನ್ ಬೇರೆ ಅಲ್ವಾ, ಇಲ್ಲೆಲ್ಲ ಸ್ಟೆಪ್ಸ್ ಇದೆ, ಕೂತ್ಕೋಬೋದು, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ನಾನು ಇಲ್ಲೇ ಕೂತ್ಕೊಂಡೀಗ ಒಂದಷ್ಟು ವರ್ಕ್ ಇದೆ ಮುಗಿಸ್ಕೊಂಡು ಆಮೇಲೆ ಪಿರಮಿಡ್ ವ್ಯಾಲಿ ಕಡೆ ಹೋಗೋಣ. ಇದೆ ಕೆಫೆ, ಫುಡ್ಡೆಲ್ಲ ಸಿಗುತ್ತೆ, ಇಂಡಿಯನ್ ಫುಡ್ಸು ಆ ಥರ, ಸೌತ್ ಇಂಡಿಯನ್ ಫುಡ್ಸು ಚೆನ್ನಾಗಿರುತ್ತೆ, ಟ್ರೈ ಮಾಡ್ಬೋದು. ಅಜ್ಜಿ ಡೇಟಾ ಬೇರೆ ಇಲ್ಲಿ ವರ್ಕ್ ಆಗೋಲ್ಲ, ಅವರು 4G ವರ್ಕ್ ಆಗುತ್ತೆ. ಖಾಲಿ. ಸೊ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದೆ ರೆಸ್ಟೋರೆಂಟಲ್ಲಿ. ಸೊ ಅದಕ್ಕೆ ವರ್ಕ್ ಮುಗಿಸ್ಕೊಂಡು ಹಾಗೆ ಗೋಶಾಲ ಕಡೆ ಹೋಗೋಣ ಅಂತ. ಸೊ ಅದೇ ಪಿರಮಿಡ್. ಸೊ ಅದರೊಳಗಡೆ ಬೇಸ್ಮೆಂಟಲ್ಲಿ ಇದಿದೆ, ಒಂದು ಶಾಪ್ ಥರ ಇದೆ. ಸೊ ಅಲ್ಲಿ ನೀವೇನು ಬೇಕಾದರೂ ಶಾಪಿಂಗ್ ಮಾಡಿ ಪರ್ಚೇಸ್ ಮಾಡ್ಬೋದು. ಮನೆಗಳು ಚೆನ್ನಾಗಿದೆ, ಕನ್ಸ್ಟ್ರಕ್ಷನ್ನು, ಸೊ ಎಲಿವೇಶನ್ ಎಲ್ಲ ಚೆನ್ನಾಗಿದೆ. ಇದೆ ನಂದನವನ ಗೋಶಾಲ, ಸಕ್ಕ ತಪ್ಪಿದೆ ಇದು, ಹತ್ಕೊಂಡು ಬರಬೇಕು. ಆ ಕಡೆ ಏನೋ ಫಾರ್ಮ್ ಮಾಡ್ತಿದ್ದಾರೆ, ಡಿಸ್ಟರ್ಬ್ ಮಾಡೋದು ಬೇಡ, ಮೇಲೆ ಹೋಗೋಣ. ಸೊ ಇಲ್ಲಿ ಅದಕ್ಕೆ ಬೇಕಾಗಿರೋಂಥ ಫೀಡಿಂಗ್ಸ್ ಇದ್ದಾವೆ. ಅಲ್ಲಿಂದ ಜೋಳ ತಗೊಬಂದು ಇಲ್ಲಿ ಹಾಕಿ ಫೀಡ್ ಮಾಡ್ತಾರೆ. ಅವ್ರಿಗೆ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಇನ್ನೂ ತುಂಬ ಇದ್ವು ಹಸುಗಳು, ಈಗೇನೋ ಸ್ವಲ್ಪ ಕಾಣಿಸ್ತಿದೆ. ಅಲ್ಲಿ ಬೇಕಾದರೆ ನೀವು ಡೊನೇಷನ್ ಮಾಡ್ಬೋದು. ಐ ಮೀನ್ ಅಲ್ಲೊಂದು ಹುಂಡಿ ಇಟ್ಟಿದ್ದಾರಲ್ವ, ಸೊ ಅಲ್ಲೇನಾದರೂ ಸ್ಪಾನ್ಸರ್ ಮಾಡ್ಬೋದು. ಅಲ್ಲಿ ಡೆವಲಪ್ಮೆಂಟಿಗೆ ಏನಕ್ಕಾದರೂ ಯೂಸ್ ಮಾಡ್ಕೋತಾರೆ. ಫಾರ್ಮಿಂಗ್ ನಾನು ಹೇಳಿದೆಲ್ಲ, ಏನೋ ಫಾರ್ಮಿಂಗ್ ಮಾಡ್ತಿದ್ದಾರೆ ಇವ್ರದ್ದೇನೆ ಎಲ್ಲ. ಸೊ ವರ್ಕರ್ಸ್ನ ಇಟ್ಟು ಮಾಡಿಸ್ತಿದ್ದಾರೆ. ಈ ಕಡೆ ಏನೋ ಮಾಡಿದ್ದಾರೆ,
ವಾಟರ್ ಸಪ್ಲೈಗೆ ನೈಸ್. ಇಲ್ಲಿಂದ ಹಸು ಗೊಬ್ಬರ ಎಲ್ಲ ಯೂಸ್ ಮಾಡ್ಕೋತಾರೆ ಇದಕ್ಕೆ. ಟೊಮೊಟೊ ಅನ್ಕೋತೀನಿ, ಅದು ಟೊಮೊಟೊ ಏನು ಹಾಕಿದ್ದಾರೆ. ಅಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ನೋಡಿಸ್ತೀನಿ ನೋಡಿ, ಸೈಕಾಗಿದೆ, ಫೋಟೋಸ್ಗೆಲ್ಲ ಚೆನ್ನಾಗಿರುತ್ತೆ. ಅದು ಬ್ರಿಡ್ಜು ಈ ಕಡೆಯಿಂದ ಆ ಕಡೆಗೆ ಸೇತುವೆ ಮಾಡಿದ್ದಾರೆ, ಚೆನ್ನಾಗಿದೆ. ಚಿಕ್ಕ ಸೇತುವೆ ಥರ ಮಾಡಿದ್ದಾರೆ, ಈ ಕಡೆಯಿಂದ ಆ ಕಡೆ ಕನೆಕ್ಟ್ ಆಗೋದಕ್ಕೆ ಚೆನ್ನಾಗಿದೆ. ಕ್ರೇಜಿ ಅಲ್ವಾ? ಕೆಳಗಡೆ ನೀರಿದೆ, ನೀರು ತುಂಬ ಇದ್ದರೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ನನ್ನ ಫ್ರೆಂಡಿಗೊಂದು ಛತ್ರಿ ಬಿದ್ದೋಗಿತ್ತು, ಇಲ್ಲೆಲ್ಲೋ ಬೀಳಿಸ್ಬಿಟ್ಟಿದ್ರು. ತುಂಬ ದಿನ ಆಯಿತು ಬಂದು ನಾವು ಕಡೆ. ಇದೆ ಎಂಟ್ರೆನ್ಸ್, ಮೇನ್ ಎಂಟ್ರೆನ್ಸ್ ಆಫ್ ಪಿರಮಿಡ್. ಈ ಕಡೆ ಶಾಪಿಂಗ್ ಕಾಂಪ್ಲೆಕ್ಸ್ ಇರೋದು, ಮೆಡಿಟೇಷನ್ ಇರೋದು ಈ ಕಡೆ. ಸೊ ಇಲ್ಲಿ ನೋಡಿದ್ರಿ ಅಲ್ವಾ ಪಿರಮಿಡ್ ವ್ಯಾಲಿ ಹೆಂಗಿದೆ ಅಂತ, ತುಂಬ ಚೆನ್ನಾಗಿದೆ. ನೀವೇನಾದರೂ ನಿಯರ್ ಬ್ಯಾಂಗ್ಳೂರ್ ಇದ್ದರೆ ಮಸ್ಟ್ ವಿಸಿಟ್ ಅಂತಲೇ ಹೇಳ್ತೀನಿ ಒಂದ್ಸರಿ, ತುಂಬಾ ಚೆನ್ನಾಗಿದೆ. ಸೊ ಪೀಸಾಗಿರುತ್ತೆ, ಎಲ್ಲೂ ಜನ ಸೌಂಡ್ ಮಾಡೋದಾಗಲಿ ವೆಹಿಕಲ್ ಸೌಂಡ್ಸು ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಒಳಗಡೆ. ಸೊ ಪೀಸಾಗಿ ಕುತ್ಕೋಬೋದು. ಸೊ ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಎಲ್ಲ ಮಾಡ್ತಿದ್ದೀರಾ ಅಂದರೆ ಸೊ ಆಚೆ ಕಡೆ ಹೋಗಿ ಕೆಲಸ ಮಾಡಬೇಕು ಅಂದರೆ ಮಾಡ್ಬೋದು. ಬಟ್ ಒಂದೇ ಪ್ರಾಬ್ಲಮ್ ಅಂದರೆ ಸ್ವಲ್ಪ ನೆಟ್ವರ್ಕ್ ಸಿಗೋಲ್ಲ, ಅದೊಂದೇ ಪ್ರಾಬ್ಲಮಲ್ಲಿ. ಸೊ ಅದು ಬಿಟ್ಟರೆ ತುಂಬ ಚೆನ್ನಾಗಿದೆ. ಇವಾಗೆಲ್ಲ ಜನ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಈಗ ಟೈಮ್ ಆಲ್ಮೋಸ್ಟ್ 1:15 ಆಯಿತು, ಸೊ 12:15. ಸೊ ಇವಾಗ ಜನ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಸೊ ಹೋಪ್ ಈ ಪೀಪಲ್ ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.